ಚೆನ್ನಾಗಿದೆ. ಸೂಪರ್. ತುಂಬ ಚೆನ್ನಾಗಿತ್ತು. ಮಸ್ಟ್ ವಾಚಬಲ್ ಮೂವಿ. ಸ್ಟೋರಿ, ಕಂಟೆಂಟ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪ್ಲಿಸಿಟಿಯಾಗಿ ಚೆನ್ನಾಗಿದೆ ಮೂವಿ. ಕಾಂಬಿನೇಷನ್ ಇಸ್ ಬೆಸ್ಟ್. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರು ಚೆನ್ನಾಗಿದೆ. ಹಾಂ, ಬರಬೇಕು. ಬಿಕಾಸ್ ಲೈಕ್ ಪಾನಿಪುರಿ ಸ್ಟೋರಿ ಆಗಿರಲಿ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಒಂದು ಕಡೆನೂ ನಿಮಗೆಲ್ಲೂ ಬೋರಿಂಗ್ ಅಂತ ಅನ್ಸಲ್ಲ. ಇಟ್ಸ್ ಮಸ್ಟ್ ವಾಚಬಲ್ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿರು. ಎಲ್ಲರಿಗೂ ಒಳ್ಳೇದಾಗಲಿ. ಚೆನ್ನಾಗಿ ಎಲ್ಲ ನಡೀತಾ ಇದೆ. ನೀವು ಇಷ್ಟು ಮಾತ್ರ ಎಲ್ಲರೂ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಬನ್ನಿ, ಎಲ್ಲ ಚೆನ್ನಾಗಿ ಮಾಡಿ. ಎಷ್ಟು ನಗ್ತಾ ಇದ್ರಿ? ನಾವು ಚೆನ್ನಾಗಿ ನಗ್ತಾ ಇದ್ದು, ಎಲ್ಲರಿಗೂ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸರ್. ಪೈಸಾ ವಸೂಲು ಅನ್ನೋ ಥರ ಇದೆ. ತುಂಬಾ ಕಾಮಿಡಿ ಇದೆ. ಖಂಡಿತ ಟೆನ್ಷನ್ ಫ್ರೀ ಆಗಿ ಹೋಗ್ತಾರೆ. ಬಂದವರಿಗೆಲ್ಲ ಪೈಸಾ ವಸೂಲು ಅನ್ನೋ ಅಷ್ಟು ಖುಷಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ತುಂಬ ನಕ್ಕಿ ಸುಸ್ತಾಗೋಯ್ತು ನಮಗಂತೂ. ಆ ಪಾನಿಪುರಿ ಸೀನು, ಡ್ರ್ಯಾಗನ್ ಮಂಜು ಸರ್ ಸೀನು ಎಲ್ಲ ಮಸ್ತಾಗಿದೆ ಸರ್. ಎಲ್ಲ ಆ್ಯಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಗಿಲ್ಲಿ ನಟರಿಗೆ ಇನ್ನೊಂದು ಹಿಟ್ಟಂತೂ ಕನ್ಫರ್ಮು. ಮತ್ತು ಮೊನ್ನೆ ಅಮೃತಾಂಜನ್ ಅಂತ ಒಂದು ನೋಡಿದ್ವಿ. ಎಲ್ಲ ಯೂಟ್ಯೂಬಲ್ಲಿ ನೋಡಿ ನೋಡ್ತಾ ಇದ್ದಿದ್ದು ಹೀರೋಗಳನ್ನ ಈಗ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಬಹಳ ಖುಷಿಯಾಗುತ್ತೆ. ಅಪ್ಸರ ಕ್ಯಾರೆಕ್ಟರ್ ಹೀರೋಯಿನ್ ಸಖತ್ತಾಗಿ ಮಾಡಿದ್ದಾಳೆ. ಒಂದು ಜಾತಿ ರತ್ನಾಲು ಅಂತ ತೆಲುಗು ಸಿನಿಮಾ ನೋಡಿದ್ದು ಒಂದು ನೆನಪಿತ್ತು, ಪಕ್ಕಾ ನೆನಪಾಯಿತು. ಥ್ರೂ ಔಟ್ ಸಿನಿಮಾ ತೆಲುಗು ಇಂಡಸ್ಟ್ರಿ ಹೆಂಗೆ ಅಕ್ಸೆಪ್ಟ್ ಮಾಡ್ತಾ ಅದನ್ನು ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಒಂದು ಫುಲ್ ಎಂಟರ್ಟೈನ್ಮೆಂಟ್, ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಬಂದಿದೆ ಅಂದರೆ 100% ಅದು ಸುಳ್ಳಾಗಲ್ಲ. ಥ್ರೂ ಔಟ್ ಸಿನಿಮಾ ಅಷ್ಟು ನಕ್ಕಿದ್ದೀವಿ. ಡ್ರ್ಯಾಗನ್ ಮಂಜು ಅವರು, ಟೆನ್ನಿಸ್ ಕೃಷ್ಣ ಅವರು, ಇನ್ನೊಂದು ನಾಗೇಂದ್ರ ಪ್ರಸಾದ್ ಸರ್ ಆ್ಯಕ್ಟ್ ಮಾಡಿರೋದು ಭಾಳ ಖುಷಿಯಾಯಿತು. ಥ್ರೂ ಔಟ್ ಸಿನಿಮಾ ಸಕ್ಕತ್ತಾಗಿದೆ. ಕಾಮಿಡಿ ಎಲ್ಲರೂ ಬಂದು ನೋಡಿ. 2 ಅವರ್ ಏನು ಕೂತ್ಕೊತೀರಾ, 2 ಅವರ್ 100% ಎಲ್ಲರೂ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿ ಹೋಗ್ತೀರಾ. ಇದಂತೂ 100%. ಥ್ಯಾಂಕ್ ಯು. ಹಾಂ ಮೇಡಮ್ ತುಂಬ ಚೆನ್ನಾಗಿದೆ ಮೂವಿ. ಜನ, ನಂದು ಫಸ್ಟ್ ಪಾಯಿಂಟ್ ಹೇಳೋದಾದರೆ, ಜನ ಕಾಸು ಕೊಟ್ಟರೆ ಮೋಸ ಆಗಲ್ಲ, ಆ ಥರ ಮೂವಿ ಇದೆ. ಯಾಕಂದರೆ ಫಸ್ಟ್ ಹಾಫು ಕಾಮಿಡಿ, ಸೆಕೆಂಡ್ ಹಾಫು ಕಾಮಿಡಿ, ಫುಲ್ಲು ಕಾಮಿಡಿನೇ ಇದೆ. ಮತ್ತು ಕೆಲವರು ಹೇಳ್ತಾ ಇದ್ರು ನನಗೆ, ಈಗ ಕಮೆಂಟಲ್ಲೆಲ್ಲ ನಾನೇ ಗಿಲ್ಲಿಯವ್ರ ಬಗ್ಗೆ ಈ ಮೂವಿ ನೋಡಿ ಅಂತ ಪ್ರಸಾರ ಮಾಡಿದಾಗ ಅವ್ರು ಹೇಳಿದರು ಗಿಲ್ಲಿದು ಸೈಡ್ ರೋಲ್ ಇದೆ ಸರ್, ನಾವು ನೋಡಲ್ಲ ಅಂತೆಲ್ಲ ಕಮೆಂಟಲ್ಲಿ ಹಾಕಿದ್ದಾರೆ. ನಾನು ಅಂಥವ್ರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಬಂದು ಮೂವಿ ನೋಡಿ, ಸ್ಟಾರ್ಟಿಂಗಿಂದ ಲಾಸ್ಟ್ ಸೀನ್ವರೆಗೂ ಹೀರೋಗೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟು, ಇಂಪಾರ್ಟೆನ್ಸ್ ಕೊಟ್ಟು ಈ ಫಿಲಮ್ ಮಾಡಿದ್ದಾರೆ. ಗಿಲ್ಲಿಗೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟು ಮಾಡಿದ್ದಾರೆ. ಇದರಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಇಬ್ಬರು ಹೀರೋ, ಒಬ್ಬರು ಹೀರೋಯಿನ್. ಇಲ್ಲಿ ಹೀರೋ ಫ್ರೆಂಡು ಆ ಥರ ಎಲ್ಲ ಏನಿಲ್ಲ. ಇಬ್ಬರು ಹೀರೋ ಥರನೇ. ಗಿಲ್ಲಿ ಮತ್ತು ಗೌರವ್ ಅವರು ಇಬ್ಬರು ಹೀರೋನೇ. ಅದರಲ್ಲಿ ಒಬ್ಬರು ಹೀರೋಯಿನ್ನು ಗೌರವ್ಗೆ ಜೋಡಿ ಆಗ್ತಾರೆ. ಅಷ್ಟು ಬಿಟ್ಟರೆ ಇಬ್ಬರು ಹೀರೋ, ಒಬ್ಬರು ಹೀರೋಯಿನ್. ಕಾಮಿಡಿ ಮೂವಿ ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಕಾಮಿಡಿ ಅಂತೂ ಅಲ್ಟಿಮೇಟ್. ನಕ್ಕು ಸಾಕಾಯಿತು. ಸೂಪರ್ ಮೂವಿ ಸರ್. ಸೂಪರ್. ಪಾನಿಪುರಿ ಕತೆ ನಮ್ಗೆ ಈ ಥರ ಇದೆ ಅಂತ ಗೊತ್ತೇ ಇಲ್ಲ. ಸೊ ಪಾನಿಪುರಿ ಲವರ್ಸ್ಗಳು ಯಾರಾದರೂ ಇದ್ದರೆ ಬಂದು ಮೂವಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಪಾನಿಪುರಿ ಇದೊಂದು ಡಿಫ್ರೆಂಟ್ ಥೀಮ್ ಇಟ್ಟಿದ್ದಾರೆ, ಸ್ಟೋರಿ ಇಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ಸರ್ ಅದು. ಥ್ಯಾಂಕ್ ಯು ಸರ್. ಸರ್ ಗೌರವ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೀರೋಯಿನ್ ಅವರು ಚೆನ್ನಾಗಿದೆ, ಇಷ್ಟ ಆಯಿತು ಅಷ್ಟೇ ಸರ್. ಫುಲ್ ಪ್ಲೇಜ್ ಕಾಮಿಡಿ ಮೂವಿ ಸರ್. ಈಗಿನ ಕಾಲಘಟ್ಟದಲ್ಲಿ ತುಂಬ ಕಮ್ಮಿ. ಓಕೆ, ಎಂಜಾಯ್ ಮಾಡಿದೆ ಅಂತ 2 ಗಂಟೆ 15 ನಿಮಿಷ ಚೆನ್ನಾಗಿತ್ತು ಸರ್. ಓವರಾಲ್ ತುಂಬ ಚೆನ್ನಾಗಿತ್ತು. ಗಿಲ್ಲಿ ಅವರು ಚೆನ್ನಾಗಿತ್ತು. ತುಂಬ ನಮಗೆ ಗೌರವ್ ಇಷ್ಟ ಆಯಿತು. ಕರ್ನಾಟಕದ ತುಂಬ ಹೊಸ ಜಾಗಗಳನ್ನ ಅನ್ವೇಷಣೆ ಮಾಡಿ ಶೂಟ್ ಮಾಡಿದ್ದಾರೆ. ಹೌದು, ಲೊಕೇಶನ್ಸ್ ತುಂಬ ಚೆನ್ನಾಗಿದೆ, ಅದು ಇಷ್ಟ ಆಯಿತು. ಹೌದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.